ಸೊ ಗೈಸ್ 22 ಜುಲೈ 2025ಕ್ಕೆ ಒಂದು ದೊಡ್ಡ ಅಪ್ಡೇಟ್ ಬರ್ತಾ ಇದೆ ಲೈವಿಗೆ ತಗೊಂಡು. ಓಕೆನಾ. ಸೊ ಜುಲೈ 22 2025ಕ್ಕೆ ಇದು ಬಂದ್ಬಿಟ್ಟು ಎಲ್ಲರಿಗೂ ಲಾಗು ಆಗಿಬಿಡುತ್ತೆ. ಏನು ಅಪ್ಡೇಟ್ ಅಂತ ನಾನು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಈ ಅಪ್ಡೇಟ್ ಬಂದ್ಬಿಟ್ಟು ಲೈವಿಗೆ ತಗೊಂಡು. ಸೊ ಲೈವ್ ಬಂದ್ಬಿಟ್ಟು ಎಲ್ಲರೂ ಮಾಡ್ತೀರಾ. ಓಕೆನಾ. ಲೈಕ್ ಚಿಕ್ಕ ಹುಡುಗದಿಂದ ಹಿಡಿದು ದೊಡ್ಡವ್ರವರೆಗೂ ಲೈವ್ ಮಾಡ್ತೀರಾ. ಓಕೆನಾ. ಸೊ ಈ ಲೈವಿಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಏನು ಅಪ್ಡೇಟ್ ಅಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಒಂದೊಂದಾಗಿ. ಸೊ ಡೀಟೇಲ್ಸ್ ಆಗಿ ನೋಡಿ. ಇದು ಎಲ್ಲ ಕ್ರಿಯೇಟರ್ಸ್ಗೂ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ನಾವು ಹೇಳ್ಬೋದು. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಈಗ ಅಪ್ಡೇಟ್ ಏನಂದರೆ ಜುಲೈ 22 2025 ಏನು ಅಪ್ಡೇಟ್ ಲಾಗು ಆಗ್ತಿದೆ ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬಲ್ಲಿ 13 ವರ್ಷ ಹುಡುಗನು ಬಂದುಬಿಟ್ಟು ಏನು ಮಾಡ್ತಾಯಿದ್ರು, ಲೈವ್ ಮಾಡ್ಬೋದಿತ್ತು ಯೂಟ್ಯೂಬಲ್ಲಿ. ಓಕೆನಾ. 13 ವರ್ಷ, 14, 15, 16. ಬಟ್ ಈಗ ಏನು ಅಪ್ಡೇಟ್ ಕೊಡ್ತಾ ಇದ್ದಾರೆ ಅಂದರೆ 13 ವರ್ಷ ಏನಿದೆ 13ರಿಂದ ಹಿಡಿದು 14, 15. ಓಕೆನಾ. ಈ ಮಧ್ಯದಲ್ಲಿ ಯಾರು ಇರ್ತಾರೆ, ಅವ್ರ ಏಜ್ ಏನಿರುತ್ತೆ, ಅವರು ಬಂದುಬಿಟ್ಟು ಲೈವ್ ಮಾಡೋ ಹಾಗಿಲ್ಲ. ನಿಮ್ಮದು 16 ವರ್ಷ ಆಗಿರಬೇಕು. ನಿಮ್ಮದು 16 ವರ್ಷ ಆಗಿದ್ರೇ ನಿಮ್ಮದು ಲೈವ್ ಮಾಡೋಕ್ಕಾಗೋದು. ಓಕೆನಾ. ಅದಕ್ಕಿಂತ ಕಡಿಮೆ ಇದ್ದರೆ ನೀವು ಲೈವ್ ಮಾಡೋಕ್ಕಾಗಲ್ಲ ನಿಮ್ಮ ಅಕೌಂಟಲ್ಲಿ. ತುಂಬ ಜನ ಬಂದುಬಿಟ್ಟು ಏನು ಮಾಡಿರ್ತೀರಾ ಅಂದರೆ ಸಣ್ಣ ಮಕ್ಕಳದು ಏಜ್ ಕೊಟ್ಬಿಟ್ಟು ಹಾಕಿರ್ತೀರಾ, ಆಗ ಬಂದುಬಿಟ್ಟು ಲೈವ್ ಮಾಡ್ತೀರಾ. ಓಕೆನಾ. ಸೊ ನಿಮಗೆ ಏನು ಮಾಡಬೇಕಂದ್ರೆ ಯಾವುದಾದ್ರೂ ದೊಡ್ಡ, ಈಗ ನೀವು ಸಣ್ಣ ಮಕ್ಕಳು, ನಿಮ್ಮ ಮಕ್ಕಳು, ಓಕೆ ಪೇರೆಂಟ್ಸ್ ಎಲ್ಲ ಇರ್ತಾರೆ. ಸೊ ನಿಮ್ಮ ಮಕ್ಕಳು ಡೇಟ್ ಆಫ್ ಬರ್ತ್ ಏನಾದರೂ ಕೊಟ್ಟು ಯೂಟ್ಯೂಬ್ ಚಾನಲ್ ಏನಾದರೂ ನೀವು ಕ್ರಿಯೇಟ್ ಮಾಡಿದರೆ ನೀವು ಏನು ಮಾಡಿ ಅಂದರೆ ನಿಮ್ಮ ಮಕ್ಕಳು ಏನಾದರೂ ಲೈವ್ ಮಾಡ್ತಾ ಇದ್ದಾರೆ ಅಂದರೆ ಸೊ ನಿಮಗೂ ಬಂದುಬಿಟ್ಟು ಕೂತ್ಕೋಬೇಕು ಅವ್ರ ಜೊತೆಯಲ್ಲಿ. ಆಗನೇ ಬಂದುಬಿಟ್ಟು ಆ ಲೈವ್ ಏನಾಗೋದು ಮುಂದಕ್ಕೆ ಓಡೋದು. ಇಲ್ಲ ಅಂದರೆ ಏನು ಮಾಡ್ತಾರೆ, ನಿಮ್ಮದು ಲೈವ್ ಬಂದುಬಿಟ್ಟು ಓಡಲ್ಲ. ಆ ಮೆಸೇಜ್ ಆಪ್ಷನ್ ಏನಿದೆ ಅದು ಡಿಸೇಬಲ್ ಮಾಡ್ತಾರೆ. ನೀವು ಆ ಲೈವ್ನ ಏನಾದರೂ ಅಪ್ಲೋಡ್ ಮಾಡಿದಾಗ ಆ ಲೈವ್ನೂ ಕೂಡ ನಿಮ್ಮದು ಡಿಲೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಅದಕ್ಕೆ ಈಗ 16 ವರ್ಷ ಆದಮೇಲೆ ಬೇಕಿದ್ರೆ ನೀವು ಲೈವ್ ಮಾಡ್ಕೊಳ್ಬೋದು. ಓಕೆನಾ. ನೀವು ಆ ಥರ ಅಕೌಂಟ್ ಏನಾದರೂ ಕ್ರಿಯೇಟ್ ಮಾಡಿದರೆ ಆ ಏಜದು, ಸೊ 16 ವರ್ಷ ಆಗಿರಬೇಕು. ಬಟ್ ಈಗ ತುಂಬ ಜನ ಬಂದುಬಿಟ್ಟು ಅವ್ರ ಮಕ್ಕಳ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಮಕ್ಕಳ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಈಗ ಮಕ್ಕಳಿಗೆ ಲೈವ್ ಮಾಡೋಕ್ಕೆ ಹೇಳ್ತಾರೆ. ಓಕೆನಾ. ಮಕ್ಕಳಿಗೆ ಏನಾದರೂ ಒಂದು ಲೈವ್ ಮಾಡಿ ನೀನೇ ಮಾತಾಡು ಅಂತ ನೀವು ಹೇಳ್ತೀರಾ. ಈಗ ಪೇರೆಂಟ್ಸ್ ಎಲ್ಲ ಮಕ್ಕಳಿಗೆ ಹೇಳ್ತೀರಾ. ಬಟ್ ಈಗ ನೀವು ಆ ಥರ ಮಾಡಿಸೋದ್ರಿಂದನೂ ಪ್ರಾಬ್ಲಮ್ ಆಗುತ್ತೆ. ಓಕೆನಾ. ಸೊ ಜುಲೈ 22ರಿಂದ ಆ ಥರ ಮಾಡೋ ಹಾಗಿಲ್ಲ. ಸೊ ನಿಮ್ಮ ಚಾನಲಲ್ಲಿ ಬಂದುಬಿಟ್ಟು ಲೈವ್ನ ಬ್ಯಾನ್ ಮಾಡಿಬಿಡ್ತಾರೆ ನೀವು ಈ ಥರ ಮಕ್ಕಳನ್ನ ಮಾತ್ರ ಕೂರಿಸ್ಬಿಟ್ಟು ಲೈವ್ ಮಾಡಿಸಿದ್ರೆ. ಓಕೆನಾ. ಸೊ ಫಸ್ಟು ಬಂದುಬಿಟ್ಟು ಯೂಟ್ಯೂಬಲ್ಲಿ ಏಜ್ ಇದ್ದಿದ್ದು, ಸೊ 13 ವರ್ಷದ ಹುಡುಗ ಏನಿದೆ, ಲೈಕ್ ಮಕ್ಕಳೇನಿರ್ತಾರೆ 13 ವರ್ಷದ ಮಕ್ಕಳೇನಿರ್ತಾರೆ ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದಿತ್ತು ಆ್ಯಂಡ್ ಲೈವ್ ಮಾಡ್ಬೋದಿತ್ತು, ಎಲ್ಲನೂ ಮಾಡ್ಬೋದಿತ್ತು. ಬಟ್ ಈಗ ಅವ್ರ ಪಾಲಿಸಿ ಪ್ರಕಾರ ಚೈಲ್ಡ್ ಏನಿದೆ, ಚೈಲ್ಡ್ ಸೇಫ್ಟಿ ಏನಿದೆ ಅದನ್ನ ಇಟ್ಕೊಂಡು ಈ ಪಾಲಿಸಿ ಏನಿದೆ ಲಾಗು ಮಾಡಿದ್ದಾರೆ. ಓಕೆನಾ. ಸೊ ಈಗ ಬಂದುಬಿಟ್ಟು ನೀವು ಆ ಥರ ಮಾಡೋ ಹಾಗಿಲ್ಲ. ಬೈ ಚಾನ್ಸ್ ನಿಮ್ಮ ಮಕ್ಕಳೇನಾದರೂ ಲೈವ್ ಮಾಡ್ತಾಯಿದ್ರೆ ಪಕ್ಕದಲ್ಲಿ ಯಾರಾದರೂ ಇರಬೇಕು. ಬೈ ಚಾನ್ಸು ನಿಮ್ಮ ಏಜಿಗಿಂತ ಕಮ್ಮಿ ಇದ್ದರೆ, ಆ ಏಜ್ಗಿಂತ ಕಮ್ಮಿ ಇದ್ದರೆ ದೊಡ್ಡವ್ರ ಚಾನಲಲ್ಲಿ ಲೈವ್ ಮಾಡ್ಬೋದು ಮಕ್ಕಳು. ಬಟ್ ಸಿಂಗಲ್ ಆಗಿ ಮಕ್ಕಳು ಮಾತ್ರ ಕೂತ್ಕೊಳ್ಳೋ ಹಾಗಿಲ್ಲ ಲೈವಲ್ಲಿ, ಅವ್ರ ಜೊತೆಗೆ ದೊಡ್ಡವರು ಕೂತ್ಕೋಬೇಕು. ಓಕೆನಾ. ಬೈ ಚಾನ್ಸ್ ಸಿಂಗಲ್ ಆಗಿ ಏನಾದರೂ ಕೂತ್ಕೊಂಡಿದ್ರೆ ಮೆಸೇಜ್ ಏನಿದೆ ಡಿಸೇಬಲ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮದು ಲೈವ್ ಏನು ಮಾಡಿರ್ತೀರ ಅದು ವೇಸ್ಟು, ಅದೂ ಡಿಲೀಟ್ ಆಗಿಬಿಡುತ್ತೆ. ಮತ್ತು ಆ ಲೈವ್ ನೀವು ಮತ್ತೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನಿಮ್ಮ ಚಾನಲಲ್ಲಿ ಹೋಗಿಬಿಡುತ್ತೆ. ಓಕೆನಾ. ಬೈ ಚಾನ್ಸು ನೀವು ಏನಾದರೂ ನೀವು ಕೂತ್ಕೊಂಡಿದ್ದು ನಿಮ್ಮ ಮಗುನೂ ಕೂತ್ಕೊಂಡಿದ್ದು ಲೈವ್ ಏನಾದರೂ ಮಾಡ್ತಾಯಿದ್ರೆ ಆ ಕಂಡೀಷನಲ್ಲೂ ನಿಮ್ದು ಏನಾದರೂ ಯೂಟ್ಯೂಬ್ ಅವ್ರು ಏನಾದರೂ ಡಿಲೀಟ್ ಮಾಡಿಬಿಟ್ರೆ ಆ ಕಂಡೀಷನಲ್ಲೂ ನಿಮ್ಗೊಂದು ಆಪ್ಷನ್ ಸಿಗುತ್ತೆ, ಅಪೀಲ್ ಮಾಡೋ ಆಪ್ಷನು. ನೀವೇನು ಮಾಡ್ಬೋದು, ಅಪೀಲ್ ಮಾಡಿಕೊಂಡು ಮತ್ತೆ ಆ ವಾಪಸ್ಸು ವೀಡಿಯೋನ ಪಡ್ಕೋಬೋದು. ಬಟ್ ಇಲ್ಲಿ 16 ವರ್ಷಕ್ಕಿಂತ ಕಡಿಮೆ ಏನಾದರೂ ಇದ್ದರೆ ಆಗ ನಿಮ್ಮ ಮಕ್ಕಳ ಜೊತೆ ನೀವು ಕೂತ್ಕೋಬೇಕು ಲೈವಲ್ಲಿ. ಓಕೆನಾ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರೆಲ್ಲ ಪೇರೆಂಟ್ಸ್ ಇದ್ದೀರಾ, ಲೈಕ್ ಕಾಮಿಡಿ ವಿಡಿಯೋಸ್ ಎಲ್ಲ ಯಾರೆಲ್ಲ ಮಾಡ್ತಿದ್ದೀರಾ, ಮಕ್ಕಳನ್ನ ಇಟ್ಟು ಯಾರೆಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀರಾ, ಸೊ ಅವರು ಬಂದುಬಿಟ್ಟು ಈ ವಿಷಯನ ಮೈಂಡಲ್ಲಿ ಇಟ್ಕೋಬೇಕು. ಓಕೆನಾ. ಹಾಂ ಗೈಸ್, ಈ ಅಪ್ಡೇಟ್ ಬಂದುಬಿಟ್ಟು ಎಲ್ಲರೂ ಅಂದರೆ ಲೈಕ್ ಈಗ ಯಾರೆಲ್ಲ ಶಾರ್ಟ್ ಫಾರ್ಮಲ್ಲಿ ಲೈವ್ ಮಾಡ್ತೀರಾ, ಇನ್ನು ಕೆಲವೊಬ್ಬರು ಲಾಂಗ್ ಫಾರ್ಮೆಟಲ್ಲಿ ಲೈವ್ ಮಾಡ್ತೀರಾ, ಲೈಕ್ ವರ್ಟಿಕಲ್ ಆಗಲಿ ಪೋರ್ಟ್ರೇಟ್ ಟೈಪಲ್ಲಿ ಮಾಡಿದ್ರೆ ಆ ಥರ ಲೈವು ಮಾಡ್ತೀರಾ. ಓಕೆನಾ. ಸೊ ಆ ಎರಡು ಕಂಡೀಷನಲ್ಲೂ ನಿಮಗೆ ಈ ಅಪ್ಡೇಟ್ ಬಂದುಬಿಟ್ಟು ಲಾಗು ಆಗುತ್ತೆ. ಓಕೆನಾ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ಲೈವ್ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.